ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಪ್ರೀತಿ ಅಥವಾ ಈ ಒಂದು ಸಂಬಂಧದಲ್ಲಿ ಅಥವಾ ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ವ ಅವ್ರ ಬಗ್ಗೆ ಮುಂದೆ ದಿನದಲ್ಲಿ ಏನಾಗ್ತಾ ಇದೆ, ಈ ಒಂದು ಪ್ರೀತಿಯಲ್ಲಿರ್ಬೋದು, ಸಂಬಂಧದಲ್ಲಿರ್ಬೋದು, ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಬಗ್ಗೆ ಇರ್ಬೋದು, ಮುಂದೆ ಜೀವನದಲ್ಲಿ ಅಥವಾ ಮುಂದೆ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಇದ್ರ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಸ್, ಇವತ್ತಿನ ರೀಡಿಂಗಲ್ಲಿ ಚೆಕ್ ಮಾಡೋಣ ಮುಂದೆ ಏನಾಗಲಿದೆ ಅಂಥೇಳಿ. ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕೂಡ ಆದಷ್ಟು ಬೇಗ ಜಾಯಿನ್ ಆಗ್ಬೋದು. ಈಗ ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. 1 by 1 ಕ್ಲಾಸಸ್ ಇರುತ್ತೆ. ಅದು ಪರ್ಸ್ನಲ್ ಸೆಷನ್ ಆಗಿರುತ್ತೆ. ಓಕೆ, ಗ್ರೂಪ್ ವೈಸ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ, ಪ್ಲ್ಯಾನಿಂಗ್ ಇದೆ. ಬಟ್ ದೆನ್ ಯಾವಾಗ ಅಂಥೇಳಿ ನಾನು ತಿಳಿಸ್ತೀನಿ. ಪರ್ಸ್ನಲ್ ಆಗಿ ಇನ್ನು ಲಾ ಆಫ್ ಅಟ್ರಾಕ್ಷನ್ ಬ್ಯಾಚಸ್ ಎಲ್ಲ ನಡೀತಾ ಇದೆ. ಓಕೆನಾ, ಯಾರೆಲ್ಲ ನಿಮ್ಮ ಲೈಫನ್ನು ಪಾಸಿಟಿವ್ ವೇಯಲ್ಲಿ ಚೇಂಜ್ ಮಾಡ್ಕೊಳ್ಬೇಕು ಅವರು ಆದಷ್ಟು ಬೇಗ ಕ್ಲಾಸಸ್ಗೆ ಜಾಯಿನ್ ಆಗಿ ಪರ್ಸ್ನಲ್ ಸೆಷನ್ಸ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನೀವು ಯಾರ ಬಗ್ಗೆ ರೀಡಿಂಗ್ನ ನೋಡ್ತಿದ್ದೀರಲ್ವ ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ಅವ್ರ ಫೋಟೋನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಮುಂದೆ ಏನಾಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಓಕೆ, ಈ ಒಂದು ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನಿಂದ ನೀವು ಸಪ್ರೇಟ್ ಆಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೀವಿಬ್ಬರು. ಓಕೆ, ಓಕೆ, ಮುಂದಿನ ದಿನದಲ್ಲಿ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತು ಅದು ರಿಮೂವ್ ಆಗ್ತಾ ಇದೆ ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಇಲ್ಲಿ ಕೆಲವೊಬ್ರು ಸ್ಪೆಲ್ ಕೂಡ ಮಾಡಿರ್ಬೋದು ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡಲಿಕ್ಕೆ. ಆ ಸ್ಪೆಲ್ ಎಲ್ಲೋ ಒಂದ್ಸಲ ನಿಮಗೆ ವರ್ಕ್ ಆಗಲ್ಲ, ಇದೆಲ್ಲ ಸುಮ್ಮನೆ ವೇಸ್ಟ್ ಅಂತ ನಿಮ್ಮ ಮೈಂಡಿಗೆ ಬಂದಿರ್ಬೋದು. ಬಟ್ ಆ ಸ್ಪೆಲ್ಲಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ರಿಮೂವ್ ಆಗುತ್ತೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆಲ್ರೆಡಿ ಕೆಲವರು ರಿಲೇಷನ್ಶಿಪ್ಪಲ್ಲಿ ರಿಮೂವ್ ಆಗಿರ್ಬೋದು. ನಿಮ್ಮ ಪರ್ಸನ್ನಲ್ಲಿ ನಿಮ್ಮ ಬಗ್ಗೆ ಇದ್ದಂಥ ಪ್ರೀತಿ ಇರ್ಬೋದು ಅಥವಾ ಕಾಳಜಿ ಇರ್ಬೋದು, ಚೇಂಜಸ್ಸನ್ನು ನೋಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ ಕೆಲವೊಬ್ರು. ಅಥವಾ ಮುಂದಿನ ದಿನದಲ್ಲಿ ಆ ಥರ ಒಂದು ಚೇಂಜಸ್ನ ನೋಡಬಹುದು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಪಾಸಿಟಿವ್ ಬದಲಾವಣೆ ಆಗುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನೀವಿಬ್ರು ಏನು ಸಪ್ರೇಷನಲ್ಲಿ ಇದ್ದೀರಾ ಆ ಒಂದು ಸಪ್ರೇಷನ್ ಅನ್ನೋವಂಥದ್ದು ಓಕೆ ಎಂಡ್ ಆಗುವಂಥ ಟೈಮ್ ಬಂದಿದೆ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ ಥರ್ಡ್ ಪಾರ್ಟಿ ಸಿಚುವೇಶನಿಂದ ನೀವಿಬ್ರು ಏನು ಸಪ್ರೇಟ್ ಆಗಿದ್ರಿ, ಇಲ್ಲಿ ನೀವು ಆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಏನಿದ್ರಲ್ವ ಆ ಥರ್ಡ್ ಪಾರ್ಟಿ ಹೇಳಿದಾಗೆ ತುಂಬ ಕೇಳ್ತಾ ಇದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದೆನ್ ನಿಮಗೆ ಇವಾಗ ರಿಯಲೈಸ್ ಆಗಿದೆ ಈ ಥರ್ಡ್ ಪಾರ್ಟಿಯಿಂದನೇ ರಿಲೇಷನ್ಶಿಪ್ಪಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು. ಈಗ ಆ ಥರ್ಡ್ ಪಾರ್ಟಿ ಮಾತನ್ನು ಕೇಳ್ತಾ ಇದ್ರೆ ಕಂಪ್ಲೀಟ್ ನನ್ನ ರಿಲೇಷನ್ಶಿಪ್ಪನ್ನೇ ನಾನು ಹಾಳು ಮಾಡ್ಕೊಬೇಕಾಗ್ಬೋದು ಅನ್ನೋದು ಇವಾಗ ನಿಮಗೆ ರಿಯಲೈಸ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಥವಾ ನಿಮ್ಮ ಪರ್ಸನಿಗೂ ಈ ಥರ ಎನರ್ಜಿ ಇರ್ಬೋದು. ಇಲ್ಲಿ ಇಬ್ಬರದ್ದು ಎನರ್ಜಿ ನನಗಿಲ್ಲಿ ಕ್ಯಾಚ್ ಆಗ್ತಾ ಇರೋವಂಥದ್ದು. ಓಕೆ, ನಾಟ್ ಓನ್ಲಿ ಯುವರ್ ಪರ್ಸನ್ ಮಾತ್ರ ಅಂತಲ್ಲ, ನೀವು ಮಾತ್ರ ಅಂತಲ್ಲ, ಇಲ್ಲಿ ಇಬ್ಬರದ್ದು ರಿಲೇಷನ್ಶಿಪ್ಪಲ್ಲಿ ಇರುವಾಗ ಇಬ್ಬರ ಎನರ್ಜಿನೂ ನನಗಿಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿ ನೀವಿಬ್ಬರನ್ನ ಸಪ್ರೇಟ್ ಮಾಡಿ ಅವ್ರು ಇವಾಗ ಆರಾಮಾಗಿ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ.
ದೆನ್ ಅದು ರಿಯಲೈಸ್ ಆಗಿರೋದು ನಿಮಗೆ. ಓಕೆ, ಓಕೆ. ಇಲ್ಲಿ ಕೆಲವೊಬ್ರು ಹನುಮಾನ್ ಚಾಲೀಸ ಹೇಳ್ತಿರುವಂಥದ್ದು. ಓಕೆ, ವಿಷ್ಣು ಆರಾಧನೆ ಮಾಡ್ತಿರುವಂಥದ್ದು ಅಥವಾ ದೇವಿ ಆರಾಧನೆ ಮಾಡ್ತಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಇಲ್ಲಿ ಕಾಳಿಮಾ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಇಲ್ಲಿ ರೀಸೆಂಟಾಗಿ ನೀವು ಕಾಳಿಮಾ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಥವಾ ಕಾಳಿಮಾದ ಒಂದು ಮಂತ್ರನ ಕೇಳ್ತಿರ್ಬೋದು ಅಥವಾ ಅವರ ಮೆಸೇಜಸ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ ಅಂದರೆ ಟ್ಯಾರೋ ರೀಡಿಂಗ್ಸ್, ಈ ಒಂದು ಸ್ಪಿರಿಚುವಲ್ ತುಂಬ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಡಿಕ್ಟ್ ಆಗಿದ್ದೀರಾ ಕೆಲವೊಬ್ರು ಇಲ್ಲಿ. ಓಕೆ, ಸೊ ಅಡಿಕ್ಟಿಂದ ನಿಮ್ಮ ಲೈಫಲ್ಲಿ ನೀವೇನು ಮಾಡಬೇಕು ನಿಮ್ಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ. ನೋಡಿ, ಟ್ಯಾರೋ ರೀಡಿಂಗ್ಸ್ ನೀವು ಅಡಿಕ್ಟ್ ಆಗೋದಲ್ಲ, ಜಸ್ಟ್ ನಿಮಗೆ ಮೆಸೇಜಸ್ ನಿಮಗೆ ಸಿಗುವಂಥದ್ದು, ಅದಕ್ಕೆ ಅಡಿಕ್ಟ್ ಆಗುವಂಥದ್ದಲ್ಲ. ಓಕೆ, ತುಂಬ ಜನ ಅದನ್ನು ಮಾಡ್ತಾ ಇದ್ದೀರಾ ಮಿಸ್ಟೇಕ್ಸ್ನ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಿದ್ದೀರಾ ಲೈಫಲ್ಲಿ. ಓಕೆ, ಕೆಲವೊಬ್ರು ಲೈಫಲ್ಲಿ ಇಲ್ಲಿ ಕಾಳಿಮಾ ಎನರ್ಜಿ ತುಂಬಾ ನನಗಿಲ್ಲಿ ಚಾನಲೈಸ್ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಳಿಮಾ ನಿಮ್ಮ ಲೈಫಿಗೆ ಎಂಟ್ರಿ ಆಗಿರುವಂಥದ್ದು ಅಥವಾ ಹನುಮಾನ್ ನಿಮ್ಮ ಲೈಫಿಗೆ ಎಂಟ್ರಿ ಆಗಿರುವಂಥದ್ದು. ಓಕೆ, ನಿಮ್ಮ ಲೈಫಲ್ಲಿ ಅನೇಕ ಬದಲಾವಣೆಗಳು ಆಗಿದೆ. ಈ ಒಂದು ಡಿವೈನ್ ಎನರ್ಜಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆದಮೇಲೆ ಲೈಫಲ್ಲಿ ಚೇಂಜಸ್ನ ನೋಡಿದ್ದೀರಾ ಆ್ಯಂಡ್ ಮುಂದೂ ಕೂಡ ಆ ಒಂದು ಚೇಂಜಸ್ನ ನೋಡ್ತೀರಾ. ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಿದೆ. ಸ್ಪಿರಿಚುವಲಲ್ಲಿ ನೀವಿನ್ನೂ ಗ್ರೋತ್ ಆಗ್ತಾ ಇದ್ದೀರಾ. ಓಕೆ, ಮೈಂಡಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇದೆ, ಲೈಫಲ್ಲಿ ಒಂದು ಕ್ಲಾರಿಟಿ ಬರ್ತಿದೆ. ಏನು ಮಾಡಬೇಕು, ಏನು ಬಿಡಬೇಕು, ಯಾವುದನ್ನು ಲೈಫಲ್ಲಿ ಚೂಸ್ ಮಾಡ್ಕೊಳ್ಬೇಕು, ಯಾವುದನ್ನು ಲೈಫಿಂದ ನಾನು ನೆಗ್ಲೆಕ್ಟ್ ಮಾಡಬೇಕು, ಬಿಡಬೇಕು, ಇಗ್ನೋರ್ ಮಾಡಬೇಕು, ಅದೆಲ್ಲದೂ ಕೂಡ ನಿಮಗಿವಾಗ ರಿಯಲೈಸ್ ಆಗ್ತಿದೆ ಅಥವಾ ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನ ತರ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಮುಂದಿನ ದಿನದಲ್ಲಿ. ಓಕೆ, ಎಸ್, ಇಲ್ಲಿ ತುಂಬ ಜನ ನಿಮ್ಮ ಪರ್ಸನಿಗೋಸ್ಕರ ತುಂಬ ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ದುಡ್ಡು ಖರ್ಚು ಮಾಡಿದ್ದೀರಾ. ಓಕೆ, ಸೊ ಆ ಮನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರು ಅವರು ವಾಪಸ್ ಕೊಡ್ತಾರಾ ಅಥವಾ ಇಲ್ಲಿ ಅವರಿಂದ ಚೀಟ್ ಆಗಿರ್ಬೋದು, ನಿಮಗೆ ಆ ದುಡ್ಡು ವಾಪಸ್ ಬರುತ್ತಾ ಅನ್ನೋದು ಇಲ್ಲಿ ನಿಮ್ಮ ಪ್ರಶ್ನೆ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವು ಅವ್ರಿಗೆ ನೀವು ಹೆಲ್ಪ್ ಮಾಡಿದ್ದೀರಾ, ಮನಿ ರಿಲೇಟೆಡಲ್ಲಿ ನೀವೇನು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ, ಅದೊಂದು ಟ್ರೂ ನಿಮಗೆ ಯಾವುದೇ ರೀತಿ ಕೆಟ್ಟ ಉದ್ದೇಶ ಆಗಲಿ ಅಥವಾ ಅವ್ರಿಗೆ ನೀವು ಹೆಲ್ಪ್ ಮಾಡಬೇಕು ಅನ್ನೋಂಥ ಏನು ನಿಮಗೆ ಅದು ನೆಗೆಟಿವ್ ಏನು ಮೈಂಡಲ್ಲಿ ಇರಲಿಲ್ಲ. ಸೊ ಅವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ನಿಮಗೆ ಆ ಮನಿ ಸಿಗೋದೇ ಇಲ್ಲ ಅಂತ ನೀವು ಇಲ್ಲಿ ಯೋಚನೆ ಮಾಡಬೇಡಿ. ಯಾರು ಆ ಮನಿ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಿ ನಿಮಗೆ ವಾಪಸ್ ರಿಟರ್ನ್ ಮುಂದಿನ ದಿನದಲ್ಲಿ ಸಿಗತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಒನ್ ಸೈಡ್ ಲವ್ ಚಾನಲೈಸ್ ಆಗ್ತಿರೋವಂಥದ್ದು. ನೀವಿನ್ನೂ ನಿಮ್ಮ ಪರ್ಸನಿಗೆ ಎಕ್ಸ್ಪ್ರೆಸ್ ಮಾಡಿಲ್ಲ, ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದೀರಾ. ಎಸ್, 15 days ಆರ್ 1 monthಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ಅವ್ರ ಹತ್ರ, ಅಥವಾ ಅವರಾಗಿ ನಿಮ್ಮ ಹತ್ರ ಬಂದು ಕೇಳ್ಬೋದು, ನಿನಗೆ ನನ್ನ ಮೇಲೆ ಒಂದು ಫೀಲಿಂಗ್ಸ್ ಇದೆಯಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರಾಗೆ ಬಂದು ನಿಮ್ಮ ಹತ್ರ ಕೇಳ್ಬೋದು ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಈಗ ಆಲ್ರೆಡಿ ಯಾರು ಸಪ್ರೇಷನಲ್ಲಿ ಇದ್ದೀರಾ ಆ ವ್ಯಕ್ತಿಗೋಸ್ಕರನೇ ನೀವು ಯೋಚನೆ ಮಾಡಿ 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 ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಅವರ ಲೈಫಲ್ಲಿ ಅಂದರೆ ಯಾರು ಬ್ರೇಕಪ್ ಆದರೂ ಅಥವಾ ಸಪ್ರೇಷನಲ್ಲಿದ್ದರೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅವರ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಪಾಸಿಟಿವ್ ಚೇಂಜಸ್ನ ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಲೆಟರ್ನ ನೋಡಿದಾಗ ಓಕೆ, ಎಸ್ ಲೆಟರ್, ಕೆ ಲೆಟರ್, ಎ ಲೆಟರ್, ವೈ ಲೆಟರ್, ಡಿ ಲೆಟರ್, ಐ, ಇ, ಎಫ್, ಎಕ್ಸ್ ಪರ್ಸನ್. ಓಕೆ, ಇಲ್ಲಿ ಎಕ್ಸ್ ಪರ್ಸನ್ ಬಗ್ಗೆನೂ ನೀವು ಇಲ್ಲಿ ರೀಡಿಂಗ್ನ ನೋಡ್ತಿರ್ಬೋದು. ಎಂ, ಪಿ, ಬಿ, ಸಿ ಲೆಟರ್, ಆರ್, ಕೆ,
ಓಕೆ. ಇಲ್ಲಿ ಕೆಲವೊಬ್ರು ಏನು ಹೇಳ್ಬೋದು, ನಿಮ್ಮ ಪರ್ಸನನ್ನು ನೀವು ತುಂಬ ಏನು ಹೇಳ್ಬೋದು ಕಂಟ್ರೋಲಿಗೆ ತಗೊಳ್ಳೋವಂಥದ್ದು ಕೆಲಸ, ಅಥವಾ ಅವ್ರನ್ನ ತುಂಬ ಹಿಡಿದಿಡೋವಂಥ ಕೆಲಸನ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವ್ರನ್ನ ಒಂದು ಚೌಕಟ್ಟಲ್ಲಿ ಇಡಲಿಕ್ಕೆ, ನೀನು ಹಿಂಗೆ ಹೀಗೆ ಇರಬೇಕು, ನೀನು ಈ ಥರ ಇದ್ದರೆ ಮಾತ್ರ ನನಗೆ ಇಷ್ಟ, ನೀನು ಹೀಗೆ ಇರಬೇಕು. ಸೊ ನೋಡಿ, ಇಲ್ಲಿ ಯಾರನ್ನು ಹಿಡಿದಿಡ್ಲಿಕ್ಕೆ ಆಗಲ್ಲ. ಅವ್ರವ್ರ ಫ್ರೀಡಮ್ ಅವ್ರಿಗೆ ಇದ್ದೇ ಇರತ್ತೆ ಅಲ್ವಾ. ಸೊ ಯಾರನ್ನು ಇಲ್ಲಿ ಹಿಡಿದಿಡ್ಲಿಕ್ಕೆ ಆಗಲ್ಲ. ನೀವು ಆ ಕೆಲಸನ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಅಥವಾ ನಿಮಗೆ ಈ ಒಂದು ಎನರ್ಜಿ ನನಗೆ ಇಲ್ಲಿ ಕ್ಯಾಚ್ ಆಗ್ತಾ ಇರುವಂಥದ್ದು ಏನು ಹಿಡ್ದಿರುವಂಥದ್ದು ಆ ಚೌಕಟ್ಟಿನಲ್ಲೇ ಇರಬೇಕು, ಆ ಚೌಕಟ್ಟಿನಲ್ಲೇ ಜೀವನ ಮಾಡಬೇಕು, ಅಥವಾ ಇಷ್ಟರಲ್ಲೇ ಇರಬೇಕು ಅನ್ನೋಂಥದ್ದು ಏನಿದೆ ಅಲ್ವಾ, ಅದೆಲ್ಲ ಒಂದು ಕಡೆ ಅವರಿಗೆ ಉಸಿರು ಕಟ್ಟಿಸ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಎಸ್, ಮೆಸೇಜಸ್ಗಳು ತುಂಬಾ ಚಾನಲೈಸ್ ಆಗ್ತಾ ಇದೆ ಇಲ್ಲಿ. ಓಕೆ. ಸಕ್ಸಸ್ ಅನ್ನೋವಂಥದ್ದು ಬರ್ತಾ ಇದೆ. ಬಿಗ್ ಚೇಂಜಸ್ನ ನೋಡ್ತಾ ಇದ್ದೀರಾ ಲೈಫಲ್ಲಿ. ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್. ಎಸ್, ಇಲ್ಲಿ ತುಂಬ ಜನ ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ಳೇಬೇಕು ಅಂತ ಇಲ್ಲಿ ಹಠ ಮಾಡ್ತಾ ಇದ್ದೀರಾ. ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ಬೋದು ನಿಮ್ಮ ಲೈಫಲ್ಲಿ ಇವಾಗ. ಸೊ ಆ ಪ್ರಾಬ್ಲಮ್ಸ್ ಎಲ್ಲದನ್ನ ನೀವು ತುಂಬಾ ಹರ್ಟ್ ಆಗಿದ್ದೀರಾ, ಆ್ಯಂಡ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ತರಲೇಬೇಕು ಅನ್ನೋಂಥ ಒಂದು ಹಠ ಇದೆ. ತರ್ತೀರಾ ಕೂಡ. ನೀವೇನು ಹಠ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಚೇಂಜಸ್ನ ತರಬೇಕು ಅಂತ ಹೇಳಿ, ಅದೆಲ್ಲ ಒಂದು ಕಡೆ ಸಕ್ಸಸ್ ಆಗುತ್ತೆ. ಓಕೆ. ನಿಮ್ಮ ವ್ಯಕ್ತಿನೂ ಕೂಡ, ಅಥವಾ ನೀವು ನಿಮ್ಮ ವ್ಯಕ್ತಿ ಇಬ್ಬರಲ್ಲಿ ಬದಲಾವಣೆಗಳು ಅನ್ನೋವಂಥದ್ದು ಬರ್ತಾ ಇದೆ. ಪ್ರೀತಿ ವಿಷಯದಲ್ಲಿ ಇರ್ಬೋದು, ಸಂಬಂಧದ ವಿಷಯದಲ್ಲಿ ಇರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ಓಕೆ. ಸೊ ಇದು ಬರೀ ಲವರ್ಸಿಗೆ ಮಾತ್ರ ಅಲ್ಲ ಈ ರೀಡಿಂಗ್ ಇರೋವಂಥದ್ದು. ಹಸ್ಬೆಂಡ್ ವೈಫ್ ನೋಡ್ಬೋದು, ಫ್ರೆಂಡ್ಸ್ ನೋಡ್ಬೋದು. ಓಕೆ. ತುಂಬ ಜನ ಕೇಳ್ತೀರಾ ಅದನ್ನು ಕೂಡ, ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. 5, 10, 12, 19, 23, 28. Okay. 3, 1, 27. Okay. ಸ್ಟಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ. ನೋಡಿ, ಇಲ್ಲಿ ಸಡನ್ನಾಗಿ ನಿಮ್ಮ ಪ್ರೀತಿಯಲ್ಲಿ ಸಪ್ರೇಷನ್ ಅಥವಾ ಬ್ರೇಕಪ್ ಅನ್ನೋವಂಥದ್ದು ಆಗಿದೆ. ಇಲ್ಲಿ ರೀಸನ್ನೇ ಇಲ್ಲ. ಕೆಲವೊಬ್ರು ನೀವು ಸಪ್ರೇಷನ್ ಆಗಲಿಕ್ಕೆ ರೀಸನ್ನೇ ಇಲ್ಲ ಅಂತ ಇಲ್ಲಿ ಕಾಣಿಸ್ತಿದೆ. ಏನೋ ಒಂದು ಸಿಲ್ಲಿ ರೀಸನ್, ಅಥವಾ ರೀಸನ್ ಇಲ್ಲದೇನೆ ಇಲ್ಲಿ ಕೆಲವೊಬ್ರು ಸಪ್ರೇಷನ್ ಆಗಿದ್ದಾರೆ. ನಿಮಗೂ ಕೂಡ ಗೊತ್ತಿಲ್ಲ ಕಾರಣ ಏನು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ. ನೋಡಿ, ಇಲ್ಲಿ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದನೇ ನಿಮಗೆ ಅವರು ಮೋಸ ಮಾಡೋ ಹಾಗೆ, ಅಥವಾ ಚೀಟ್ ಆಗೋ ಹಾಗೆ, ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಹಾಗೆ ಮಾಡಿರುವಂಥದ್ದು ಆ ಥರ್ಡ್ ಪಾರ್ಟಿ. ನೋಡಿ, ಇಲ್ಲಿ ಸ್ವಲ್ಪ ಅವರು ಏಜ್ಡ್ ಪರ್ಸನ್ ಅಂತಲೇ ಇಲ್ಲಿ ಚಾನಲೈಸ್ ಆಗ್ತಿದೆ. ಒಂದು 50 ಎಬೋ ಅಥವಾ 40 ಎಬೋ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪ್ರೀತಿ ತುಂಬಾ ಚೆನ್ನಾಗಿತ್ತು, ಒಬ್ರಿಗೊಬ್ರಿಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನು ಪ್ರೀತಿ ಅನ್ನೋ ವಿಷಯದಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಪ್ರತಿಯೊಂದು ವಿಷಯದಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ನೀವಿಬ್ರು ಸಪ್ರೇಷನ್ ಆಗಿದ್ದೀರಾ ಅಂತ ಹೇಳಿದ್ರೆ, ಆ ಒಂದು ಪರ್ಸನ್ ಹೇಳಿದೆ ಅಲ್ವೇ, ನೋಡಿ ಇಲ್ಲಿ ಎಷ್ಟು ನಿಮಗೆ ಅಡೆಯಾಗಿ ನಿಂತಿದ್ದಾರೆ. ಒಬ್ರನ್ನ ತುಂಬ ಹಿಡಿದಿಟ್ಕೊಂಡಿರುವಂಥದ್ದು ಕಂಟ್ರೋಲ್ ಎನರ್ಜಿನೂ ನನಗಿಲ್ಲಿ ಕ್ಯಾಚ್ ಆಗ್ತಾ ಇದೆ. ನೋಡಿ, ಇಲ್ಲಿ ಒಬ್ಬ ಪರ್ಸನ್ ಅವರು ನಿಮ್ಮ ಸೈಡಿಗೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಅವ್ರನ್ನ ತುಂಬ ಹಿಡಿದಿಟ್ಕೊಂಡಿದ್ದಾರೆ. ಬೇಡವೇ ಬೇಡ ಅಂತ ಅವರಿಗೆ ಮೈಂಡ್ ವಾಶ್, ಬ್ರೈನ್ ವಾಶ್ ಮಾಡುವಂಥದ್ದು, ಅಥವಾ ಸಮಥಿಂಗ್ ಅವರಿಗೆ ತಡೆ ಹಿಡಿಯುವಂಥದ್ದು. ನೋಡಿ, ಇಲ್ಲಿ ಆ ಥರ್ಡ್ ಪಾರ್ಟಿಯಿಂದನೇ ನೀವಿಬ್ರು ಸಪ್ರೇಷನ್ ಆಗಿದ್ದೀರಾ. ಆ ಥರ್ಡ್ ಪಾರ್ಟಿಯಿಂದನೇ ನೀವು ನಿಮ್ಮ ಪರ್ಸನ್ ಹತ್ರ ಬರ್ಲಿಕ್ಕಾಗಲ್ಲ, ಅಥವಾ ಅವರು ನಿಮ್ಮ ಹತ್ರ ಬರ್ಲಿಕ್ಕಾಗಲ್ಲ, ನೀವು ಅವ್ರ ಹತ್ರ ಹೋಗ್ಲಿಕ್ಕಾಗಲ್ಲ. ಆ ಥರ ಸಿಚುವೇಶನ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಬಟ್ ಆ ಥರ್ಡ್ ಪಾರ್ಟಿ ರಿಮೂವ್ ಆಗುವಂಥದ್ದು ಚಾನ್ಸಸ್ ಕ್ಯಾಂಡಲ್ ಬ್ಯಾಕ್ಸಲ್ಲಿ ಬಂದಿದೆ. ಓಕೆನಾ? ಎಸ್, ಡೆಫಿನೆಟ್ಲಿ. ನೋಡಿ, ಇಲ್ಲಿ ಜಡ್ಜ್ಮೆಂಟ್. ಆ ಥರ್ಡ್ ಪಾರ್ಟಿ ಏನು ನಿಮ್ಮ ಮಧ್ಯೆ ಬಂದಿದ್ದಾರೆ ಅದು ತುಂಬ ದಿನ ಇರಲ್ಲ. ಈಗ ಆಲ್ರೆಡಿ ಆ ಥರ್ಡ್ ಪಾರ್ಟಿನ ನೀವು ಏನು ಸ್ಪೆಲ್ಗಳನ್ನೆಲ್ಲ ಮಾಡಿ ರಿಮೂವ್ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸಿದೆ, ಅಥವಾ ಕೆಲವೊಂದು ದಿನದಲ್ಲಿ. ಎಸ್.
ಓಕೆ, ಕೆಲವೊಂದು ದಿನದಲ್ಲಿ ಆ ಥರ್ಡ್ ಪಾರ್ಟಿ ರಿಮೂವ್ ಆಗ್ಬೋದು ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಜಡ್ಜ್ಮೆಂಟ್ ಬರ್ತಿರೋದ್ರಿಂದ ಈ ಒಂದು ಪ್ರೀತಿಯಲ್ಲಿ ಡೆಫಿನೆಟ್ಲಿ ಒಂದು ನ್ಯಾಯ ಸಿಗತ್ತೆ. ನೋಡಿ, ಇಲ್ಲಿ ಬ್ಯಾಲೆನ್ಸ್ ಕೂಡ ಬರ್ತಾ ಇದೆ. ಮನಿ ರಿಲೇಟೆಡಲ್ಲಿ ನೀವೇನು ಕ್ಯಾಂಡಲ್ ಬ್ಯಾಕ್ಸಲ್ಲೂ ಬಂದಿರೋ ಎನರ್ಜಿ ಪ್ರಕಾರ ಮನಿ ರಿಲೇಟೆಡಲ್ಲಿ ನೀವೇನಾದರೂ ಪ್ರಾಬ್ಲಮ್ ಆಗ್ತಿದೆ ಅಥವಾ ಚಿಂತೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಮನಿ ನಿಮಗೆ ವಾಪಸ್ ಬರುತ್ತೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಲೈಫಲ್ಲಿ ತುಂಬ ಬ್ಯಾಲೆನ್ಸಿಂಗ್ ಅನ್ನುವಂಥದ್ದು, ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ತುಂಬಾ ಇಲ್ಲಿ ಚಾನಲೈಸ್ ಆಗ್ತಿರೋವಂಥದ್ದು. ಲೈಫಲ್ಲಿ ವಿಕ್ಟ್ರಿ ಬರ್ತಿದೆ. ಓಕೆ, ನೋಡಿ ಇಲ್ಲಿ ವಿಕ್ಟ್ರಿ ಕಾರ್ಡ್ ಕೂಡ ಬಾಟಮ್ ಆಫ್ ದ ಕಾರ್ಡ್ ಬಂದಿರೋದ್ರಿಂದ ತುಂಬಾ ಚೇಂಜಸ್ನ ನೋಡ್ತೀರಾ ಲೈಫಲ್ಲಿ ಅಂತ ಇಲ್ಲಿ ಕಾಣಿಸ್ತಿದೆ. ಪ್ರೀತಿ ವಿಷಯದಲ್ಲಂತೂ ನೀವು ಪಾಸಿಟಿವ್ ಆಗಿ ನೀವು ರಿಸಲ್ಟನ್ನು ಪಡ್ಕೊಳ್ತೀರಾ ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.